ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಂಛನಾಸ್ ಲೈಫ್ ಸ್ಟೈಲ್. ಹಬ್ಬಕ್ಕೆ ಒಂದೊಳ್ಳೆ ರುಚಿಯಾಗಿರೋವಂಥ ಈಸಿಯಾಗಿ ಒಂದು 8ರಿಂದ 10 ನಿಮಿಷ ಒಳಗಡೆ ಮಾಡೋ ಅಂಥ ಕ್ಯಾರಮೆಲ್ ಶಾವಿಗೆ ಪಾಯಸ ಸ್ನೇಹಿತರೆ. ಇದು ನೀವು ಯಾವತ್ತೂ ಕೂಡ ಟ್ರೈ ಮಾಡಿರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಹೊಸ ರುಚಿ ಅಂತ ಹೇಳ್ಬೋದು. ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಈಸಿಯಾಗಿ ಮಾಡೋ ಅಂಥದ್ದು. ಹಬ್ಬ ಅಂತ ಹೇಳಿದ್ರೆ ಟೈಮ್ ಜಾಸ್ತಿ ಇರೋದಿಲ್ಲ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ. ಸೊ ಕಡಿಮೆ ಟೈಮ್ನಲ್ಲಿ ರುಚಿಯಾಗಿ ಮಾಡೋ ಅಂಥ ಶಾವಿಗೆ ಪಾಯಸ. ನಾನಿಲ್ಲಿ ಸುಮಾರು 1 ಬೌಲಷ್ಟು ಶಾವಿಗೆಯನ್ನು ತೊಗೊಂಡಿದ್ದೀನಿ. ಇದರಲ್ಲಿ ರೋಸ್ಟೆಡ್ ಕೂಡ ಬರುತ್ತೆ. ನೀವು ರೋಸ್ಟೆಡನ್ನು ತೊಗೊಂಡ್ರೆ ನೀವು ಈ ಥರ ಫ್ರೈ ಮಾಡೋ ಅವಶ್ಯಕತೆ ಏನು ಬರೋದಿಲ್ಲ ಸ್ನೇಹಿತರೆ. ಈಕ್ವಲ್ ಆಗಿ ಇದು ಫ್ರೈ ಆಗಬೇಕು ಅಂತ ಹೇಳಿದ್ರೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು ಒಂದು 5ರಿಂದ 6 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕಲರು ಚೇಂಜ್ ಆಗ್ತಾ ಬರುತ್ತೆ, ಅಲ್ಲಿ ತನಕ ಕೂಡ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಟೈಮ್ ಇನ್ನೂ ಕೂಡ ಸೇವ್ ಮಾಡಬೇಕು ಅಂತ ಅನ್ನೋ ಆಗಿದೆ ರೋಸ್ಟೆಡ್ ಶಾವಿಗೆನ ತೊಗೊಳ್ಬೋದು. ಇವಾಗ ಶಾವಿಗೆ ಆಗಿದೆ. ನಾನಿವಾಗ ಇದಕ್ಕೆ ಜಾಸ್ತಿ ಸಕ್ಕರೆಯನ್ನು ಹಾಕ್ತಾಯಿಲ್ಲ. ನಾನು 1 ಬೌಲಷ್ಟು ನಾನಿಲ್ಲಿ ಶಾವಿಗೆ ತೊಗೊಂಡಿರೋದ್ರಿಂದ 1/4 ಬೌಲ್ಗಿಂತ ಸ್ವಲ್ಪ ಕಡಿಮೆ ಇದೆ ಅಷ್ಟು ಸಕ್ಕರೆಯನ್ನು ಒಂದು ಪ್ಯಾನ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀರೇನು ಹಾಕೋದು ಬೇಡ ಸ್ನೇಹಿತರೆ, ಹಾಗೇ ಅದು ಕರಗೋ ಥರ ನಾವು ಬಿಸಿ ಮಾಡ್ಕೊತಾ ಬರಬೇಕು. ನಮಗೆ ಕ್ಯಾರಮೆಲ್ ಅಂತ ಹೇಳಿದ್ರೆ ಇದೇ ರೀತಿಯಾಗಿಯೇ ಪ್ರಿಪೇರ್ ಮಾಡ್ಕೊಳ್ಬೇಕಲ್ವ. ಸೊ ನೋಡಿ, ನೀರನ್ನು ಹಾಕಿಲ್ಲ, ಇದು ಹಾಗೇ ಮೆಲ್ಟ್ ಆಗಬೇಕು. ನೋಡಿ, ಇವಾಗ ಮೆಲ್ಟ್ ಆಗ್ತಾ ಬರ್ತಾ ಇದೆ. ಸ್ವಲ್ಪ ಈ ಥರ ಹಿಂಗೆ ಅದನ್ನು ಮಿಕ್ಸ್ ಮಾಡ್ತಾ ಇದ್ದರೆ ತಳ ಏನೂ ಹಿಡಿಯೋದಿಲ್ಲ. ಹಿಂಗೆ ಮಿಕ್ಸ್ ಮಾಡ್ತಾ 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 ಅದು ಪೂರ್ತಿಯಾಗಿ ಅದು ಕಲರ್ ಕೂಡ ಚೇಂಜ್ ಆಗುತ್ತೆ ಮತ್ತು ಸಕ್ಕರೆ ಕೂಡ ನೀಟಾಗಿ ಕರಗತ್ತೆ. ರೆಗ್ಯುಲರ್ ಆಗಿ ಶಾವಿಗೆ ಪಾಯಸ ಮಾಡ್ತಾ ಇರ್ತೀವಿ, ಬಟ್ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ, ಫಿದಾ ಆಗೋಗ್ಬಿಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ನೋಡಿ, ಈಗ ಆಲ್ಮೋಸ್ಟ್ ಸಕ್ಕರೆ ಎಲ್ಲ ನೀಟಾಗಿ ಕರಗ್ತಾ ಬಂದಿದೆ. ನೋಡಿ, ನೀವೇ ನೋಡ್ತಾ ಇದ್ದೀರಾ ಅಲ್ವಾ? ಎಲ್ಲೂ ಕೂಡ ಸಕ್ಕರೆ ಇರಬಾರ್ದು ಅಷ್ಟೇ. ನೀವು ಮಿಕ್ಸ್ ಮಾಡ್ತಾ ಮಾಡ್ತಾ ಇದ್ದರೆ ಈಕ್ವಲ್ ಆಗಿ ಕರಗಿಬಿಡುತ್ತೆ. ಇವಾಗ ಆಲ್ಮೋಸ್ಟ್ ಪೂರ್ತಿಯಾಗಿ ಇದು ರೆಡಿಯಾಗಿದೆ. ನಮಗೆ ಕ್ಯಾರಮೆಲ್ ರೆಡಿಯಾಗಿದೆ. ಇದಕ್ಕೆ ನಾವಿವಾಗ ಒಂದು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸಷ್ಟು ನಾನು ನೀರನ್ನು ಹಾಕೋತಾ ಇದ್ದೀನಿ. ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ನೀರು ಜೊತೆ ಚೆನ್ನಾಗಿ ಮಿಕ್ಸ್ ಆಗತ್ತೆ. ನಾವೇನಿಲ್ಲಿ ಕ್ಯಾರಮೆಲ್ ರೆಡಿ ಮಾಡ್ಕೊಂಡಿದ್ದೀವಿ ಅಲ್ವಾ, ಸೊ ಅದು ಚೆನ್ನಾಗಿ ಮಿಕ್ಸ್ ಆಗತ್ತೆ. ನೀರು ಜೊತೆ ಚೆನ್ನಾಗಿ ಹೊಂದ್ಕೊಬೇಕದು. ಕರಗತ್ತೆ, ಎಲ್ಲ ನೀಟಾಗಿ ಕರಗತ್ತೆ. ನೋಡಿ, ಈ ಥರ ನಿಧಾನಕ್ಕೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಈ ಥರ ಗಂಟಾಗಿದೆ ಅಂತ ಅನ್ನಿಸ್ಬೋದು. ಅದು ಬಿಸಿ ಆಗ್ತಾ ಆಗ್ತಾ ಅದು ಕೂಡ ಚೆನ್ನಾಗಿ ಕರಗಿಬಿಡುತ್ತೆ. ಈ ಟೈಮ್ನಲ್ಲಿ ನಾನಿಲ್ಲಿ ಸುಮಾರು ಒಂದು ಅರ್ಧ ಲೀಟರಷ್ಟು ಹಾಲನ್ನು ಹಾಕೋತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶಾವಿಗೆ ಪಾಯಸ ಅಂದರೆ ಬರೀ ಹಾಲಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಚೆನ್ನಾಗಿ ಅಬ್ಸರ್ವ್ ಕೂಡ ಮಾಡ್ಕೊಳ್ಳುತ್ತೆ. ಇದು ನೋಡಿಕೊಂಡು ನೀವು ಇಲ್ಲಿ ಹಾಕ್ಕೊಳ್ಬೋದು. ಇಲ್ಲಿ ಅರ್ಧ ಭಾಗ ನೀರು, ಅರ್ಧ ಭಾಗ ಹಾಲು, ಆ ರೀತಿ ಬೇಕಾದರೂ ನೀವು ಹಾಕ್ಕೊಳ್ಬೋದು. ಹಾಲು ಕುದಿಯೋದಕ್ಕೆ ಶುರುವಾದಾಗ ಇಲ್ಲಿ ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಏಲಕ್ಕಿ ಪುಡಿಯನ್ನು ಸಕ್ಕರೆ ಜೊತೆ ಮಿಕ್ಸ್ ಮಾಡಿ ಪುಡಿ ಮಾಡ್ಕೊಂಡಿದ್ದೀನಿ. ಆವಾಗ ಫೈನ್ ಪೌಡರ್ ಆಗುತ್ತೆ. 1 ರೌಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಹುರಿದು ಇಟ್ಟಿರೋ ಅಂಥ ಶಾವಿಗೆಯನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು 1 ರೌಂಡು ಮಿಕ್ಸ್ ಮಾಡಿಬಿಡೋಣ. ಚೆನ್ನಾಗಿ ಅದು ಹೊಂದ್ಕೊಳೋ ಥರ ಮಿಕ್ಸ್ ಮಾಡಿಬಿಡೋಣ. ನೋಡಿ, ಈಗ ಆಲ್ಮೋಸ್ಟ್ ನೋಡಿ ಚೆನ್ನಾಗಿ ಕುದೀತಾ ಬಂದಿದೆ. ನೀವು ಲಿಡ್ ಕ್ಲೋಸ್ ಮಾಡಿ ಕೂಡ ಇದನ್ನು ಬೇಯಿಸ್ಕೊಳ್ಬೋದು ಸ್ನೇಹಿತರೆ, ಬೇಗ ಆಗೋಗ್ಬಿಡುತ್ತೆ. ನೋಡಿ, ಆಲ್ಮೋಸ್ಟ್ ಆಗ್ತಾ ಬಂದಿದೆ. ನಮಗೆ ಅದು ಟ್ರಾನ್ಸ್ಪರೆಂಟ್ ಅಂತ ಅನ್ನಿಸ್ತಾ ಇರುತ್ತೆ. ಅಲ್ಲಿ ತನಕ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಈ ಟೈಮ್ನಲ್ಲಿ ಗಟ್ಟಿ ಆದರೂ ಕೂಡ ನೀವು ಇದಕ್ಕೆ ಎಕ್ಸ್ಟ್ರಾ ಹಾಲನ್ನು ಬೇಕಾದರೂ ಹಾಕ್ಬೋದು ಬಿಸಿ ಮಾಡಿ, ಇಲ್ಲ ಬಿಸಿ ನೀರನ್ನು ಬೇಕಾದರೂ ಹಾಕ್ಬೋದು. ಅದು ಬೇಯ್ತಾ ಇದೆ. ಅದಕ್ಕೆ ಇವಾಗ ಇಲ್ಲಿ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡ್ಕೊಳ್ಳೋಣ. ಸುಮಾರು ಒಂದು 2ರಿಂದ 3 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನೀವು ಇದಕ್ಕೆ ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕ್ಕೊಳ್ಬೋದು. ಎನಿ ಡ್ರೈ ಫ್ರೂಟ್ಸ್ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು. ಇಷ್ಟೇ ಹಾಕಬೇಕು ಅಂತ ಏನೂ ಇಲ್ಲ. ನಾನಿಲ್ಲಿ ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ. ಒಬ್ಬರ ಮನೇಲಿ ದ್ರಾಕ್ಷಿ ಇಷ್ಟಪಡೋದಿಲ್ಲ, ಈವನ್ ನಮ್ಮ ಮನೇಲೂ ಕೂಡ ಇಷ್ಟಪಡೋದಿಲ್ಲ. ಅದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ದ್ರಾಕ್ಷಿ ಕೂಡ ಹಾಕಲಿಲ್ಲ ಸ್ನೇಹಿತರೆ, ನಮ್ಮ ಮನೇಲೂ ಕೂಡ ಇಷ್ಟಪಡೋದಿಲ್ಲ. ನೋಡಿ, ಇವಾಗ ಫ್ರೈ ಮಾಡಿರೋವಂಥ ಗೋಡಂಬಿಯನ್ನು
ಈಗ ಪಾಯಸಕ್ಕೆ ಹಾಕೋತಾ ಇದ್ದೀನಿ. ಪಾಯಸದ್ದು ಇವಾಗ ಸ್ಟವನ್ನು ಆಫ್ ಮಾಡಿ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಮಾಡಿದ್ರೆ ರುಚಿಯಾಗಿರೋ ಅಂಥ ಕ್ಯಾರಮಲ್ ಶಾವಿಗೆ ಪಾಯಸ ರೆಡಿ ಆಯಿತು ಸ್ನೇಹಿತರೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ಅಷ್ಟೇ ರುಚಿಯಾಗಿ ಇರುತ್ತೆ. ನೀವು ಇದಕ್ಕೆ ಕೇಸರಿ ಕೂಡ ಹಾಕ್ಕೊಳ್ಬೋದು. ಹಾಲಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಳ್ಬೋದು. ಅದು ಒಂದು ಎಕ್ಸ್ಟ್ರಾ ಫ್ಲೇವರ್ ಕೂಡ ಬರುತ್ತೆ. ನೋಡಿ ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಕಲರ್ ಹೇಗಿದೆ ಅಂತ ಹೇಳಿ. ಶಾವಿಗೆ ನಮಗೆ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿ ತನಕ ನಾವು ಇದನ್ನು ಹಾಲಿನಲ್ಲಿನೇ ಬೇಯಿಸ್ಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ. ಸಕ್ಕರೆನೂ ಕೂಡ ಅಷ್ಟೇ ಕರೆಕ್ಟಾಗಿತ್ತು, ಹೆಚ್ಚು ಕಡಿಮೆ ಅನ್ನೋ ಥರ ಏನೂ ಇರಲಿಲ್ಲ ಸ್ನೇಹಿತರೆ. ನಾನು ಹೇಳ್ದಾಗೆ ನೀವು ಇದಕ್ಕೆ ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕ್ಕೊಳ್ಬೋದು. ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ರೀತಿಯಾಗಿ ಶಾವಿಗೆ ಪಾಯಸನ ನೈವೇದ್ಯಕ್ಕೂ ಮಾಡ್ಬೋದು, ಊಟಕ್ಕೂ ಕೂಡ ಮಾಡ್ಬೋದು. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.